ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲಿಯೇ ಸುಲಭವಾಗಿ ಒತ್ತು ಶಾವಿಗೆಯನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಹೊಸದಾಗಿ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋಗಳು ಹಾಕಿದಾಗ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ. ಇವಾಗ ಒತ್ತು ಶಾವಿಗೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಗ್ಯಾಸಲ್ಲಿ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು 10 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು 2 ನಿಮಿಷಗಳ ನಂತರ ಹುರಿದಿದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಮತ್ತೆ ಇದನ್ನು ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಅಕ್ಕಿ ಹಿಟ್ಟು ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ಪರಿಮಳ ಬರುತ್ತೆ, ಅಷ್ಟಾದರೆ ಸಾಕಾಗುತ್ತೆ. ಇದನ್ನು ತಳ ಹಿಡಿಯೋಕ್ಕೆ ಬಿಡಬಾರ್ದು, ಅದಕ್ಕೆ ಇದನ್ನು ಈ ಥರ ಕೈ ಆಡಿಸ್ಕೊಳ್ತಾನೆ ಇರಬೇಕು. ನಂತರ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದಲ್ಲ, ಈ ನೀರು ಕೂಡ ಕಾದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಮುಚ್ಚಿಟ್ಕೊಳ್ತಾ ಇದ್ದೀನಿ. ನಂತರ ಈ ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಕಾಯಿಸಿಟ್ಕೊಂಡಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿರೋದ್ರಿಂದ ಅದಕ್ಕೆ 6 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಅಷ್ಟು ನೀರನ್ನು ಹಾಕ್ಕೊಂಡು ಬಿಡಬೇಡಿ, ಕಲಸೋದಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ಒಂದು 4 ಕಪ್ ನೀರನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೆ 2 ಕಪ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಟೋಟಲ್ ಇದಕ್ಕೆ 6 ಕಪ್ ನೀರು ಬೇಕಾಗುತ್ತೆ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ನಿಮಿಷ ಇದನ್ನು ಹೀಗೆ ಬೇಯಿಸ್ಕೋಬೇಕಾಗತ್ತೆ. ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಉಂಡೆ ಕಟ್ಕೊಳ್ಬೇಕಾಗತ್ತೆ. ಉಂಡೆ ಸೈಜ್ ಏನು ಬೇಕಂತಿಲ್ಲ, ಸ್ಮಾಲ್ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚಕ್ಕಲಿ ಅಚ್ಚಲ್ಲಿ ಹಾಕೋದಕ್ಕೋಸ್ಕರ ಅಷ್ಟೇ. ಈ ಥರ ಬಿಸಿ ಇರುವಾಗಲೇ ಉಂಡೆ ಮಾಡಿಕೊಡ್ಲಿಲ್ಲ ಅಂದರೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ, ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಇವಾಗ ಉಂಡೆಯನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಚಕ್ಕಲಿ ಅಚ್ಚನ್ನು ತಗೊಂಡು ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಗೂ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೊಳ್ಬೇಕು. ಒಂದು ಸಲ ಹಿಟ್ಟು ರೆಡಿ ಮಾಡಿದ್ಮೇಲೆ ಇದೆಲ್ಲವನ್ನು ಬೇಗ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಇದನ್ನು ಮೊದಲೇ ಮಾಡಿ ಇಟ್ಕೊಂಡಿದ್ರೂ ಓಕೆ. ನಿಮಗೆ ಯಾವ ಸೈಜಿನಲ್ಲಿ ಶಾವಿಗೆ ಬೇಕೋ ಆ ಸೈಜಿನ ಅಚ್ಚನ್ನು ಹಾಕಿ ಇಟ್ಕೊಳ್ಳಿ. ನಂತರ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿರಿ. ಇವಾಗ ಚಕ್ಕಲಿ ಅಚ್ಚಿನ ಪಾತ್ರೆಗೆ ಅಕ್ಕಿಯ ಉಂಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೇ ಹಾಕ್ಕೊಳ್ಬೇಕಂತೇನಿಲ್ಲ, ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಳ್ಬೋದು. 2 ಹಾಕ್ಕೊಳ್ಬೋದು, 4 ಹಾಕ್ಕೊಳ್ಬೋದು, ಎಷ್ಟು ಹಾಕಿದ್ರೂ ಓಕೆ. ಈ ಥರ ಬಿಸಿ ಇರುವಾಗಲೇ ಇದನ್ನು ಹಾಕ್ಕೊಳ್ಬೇಕು. ಶಾವಿಗೆ ಒತ್ತೋದಕ್ಕೆ ಈಸಿ ಆಗುತ್ತೆ. ನಂತರ ಬಾಳೆ ಎಲೆ ಅಥವಾ ನೀವು ಪ್ಲೇಟ್ನ ಇಟ್ಕೊಂಡಿದ್ರೂ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿರಿ. ಚಕ್ಕಲಿ ಅಚ್ಚಿನ ಮುಚ್ಚಳವನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಸರ್ಕಲ್ ರೀತಿಯಲ್ಲಿ ತಿರ್ಸ್ಕೊಳ್ತಾ ಇದ್ದೀನಿ. ಇದು ಶಾವಿಗೆ ಸ್ವಲ್ಪ ದಪ್ಪ ಸೈಜಿನಲ್ಲಿ ನಾನು ತಗೊಂಡಿದ್ದೆ ಅಚ್ಚನ್ನು. ನಿಮಗಿನ್ನೂ ತಿಳಬೇಕಂದ್ರೆ ತೆಳು ಸೈಜ್ನಲ್ಲಿ ಕೂಡ ಇರುತ್ತೆ ಅಚ್ಚಿನ ಜೊತೆಯಲ್ಲಿ. 3-4 ವೆರೈಟಿ ಅಚ್ಚಿರುತ್ತೆ. ನಾನು ನೆಕ್ಸ್ಟು ಇನ್ನೂ ಸಪೂರವಾಗಿ ಹೇಗೆ ಮಾಡೋದಂತ ತೋರಿಸ್ತೀನಿ, ಅಚ್ಚನ್ನು ಚೇಂಜ್ ಮಾಡಿಕೊಂಡು. ಇವಾಗ ಆಗಿರೋದನ್ನು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅಚ್ಚಿಗೆ ಮತ್ತೆ ಹಿಟ್ಟನ್ನು ಹಾಕ್ಕೊಂಡು ಮುಚ್ಚಳವನ್ನು ಕ್ಲೋಸ್ ಮಾಡಿ ಮತ್ತೆ ಇದನ್ನು ಒತ್ಕೊಳ್ತಾ ಇದ್ದೀನಿ. ಇವಾಗ ಅಚ್ಚನ್ನು ಚೇಂಜ್ ಮಾಡಿ ಇನ್ನೂ ತೆಳುವಾದ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಳ್ಳುವಾಗ ಹಿಟ್ಟಿನ ಕೇಸ್ ತಣ್ಣಗಾಗಿದ್ದರೆ ಶಾವಿಗೆಯನ್ನು ಬೇಯಿಸೋದಕ್ಕಂತ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡಿರ್ತೀರಲ್ವ, ಆ ಹಿಟ್ಟನ್ನು ಕೂಡ ಒಂದು ಸೈಡ್ನಲ್ಲಿ ಇಟ್ಕೊಂಡು ಅದನ್ನು ಮತ್ತೆ ಹಬೆಯಲ್ಲಿ ಬಿಸಿ ಮಾಡ್ಕೊಳ್ಳಿ. ಆಗ ಇದು ಒತ್ತೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಶಾವಿಗೆ ಒತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅದು ಬಿಗಿ ಬರುತ್ತೆ. ಬಾಳೆ ಎಲೆಯಲ್ಲಿ ಈ ಥರ ಹಾಕ್ಕೊಳ್ಳೋದ್ರಿಂದ ಅದು ತೆಗೆಯೋದಕ್ಕೆ ಈಸಿ ಆಗುತ್ತೆ. ನೀವು ಶಾವಿಗೆಯನ್ನು ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಈ ಥರ ಮಾಡ್ಕೊಂಡಿದ್ಮೇಲೆ ಬಿಸಿಲಲ್ಲಿ ಒಂದು 4-5 ದಿನ ಒಣಸ್ಕೊಳ್ಬೇಕಾಗತ್ತೆ. ನಂತರ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ಸ್ವಲ್ಪನೂ ಹಾಳಾಗೋದಿಲ್ಲ. ಇನ್ ಕೇಸ್ ನೀವು ಇಮಿಡಿಯೇಟ್ ತಿನ್ನೋದಕ್ಕಾದರೆ ಈ ಥರ ಮಾಡ್ಕೊಂಡಿದ್ಮೇಲೆ ಇದನ್ನು ಮತ್ತೆ ಹವೆಯಲ್ಲಿ 15-20 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಥರ ಒತ್ಕೊಳ್ಳುವಾಗ ಏನಾದರೂ ಬಿಗಿ ಅನಿಸಿದ್ರೆ ಮತ್ತೆ ಎಣ್ಣೆಯನ್ನು ಹಚ್ಕೊಳ್ಳಿ, ಇದು ಈಸಿ ಆಗುತ್ತೆ. ಇವಾಗ ರೆಡಿಯಾಗಿರುವ ಎಲ್ಲ ಶಾವಿಗೆಯನ್ನು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮುಚ್ಚಳವನ್ನು ಮುಚ್ಚಿ 15-20 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ.
ಇವಾಗ ಇದು ಬೆಂದಿದ್ದಾಗಿದೆ. ಇವಾಗ ಒಂದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಇದನ್ನು ತಿನ್ನುವಾಗ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಮತ್ತು ಕಾಯಿ ತುರಿಯನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ತೆಂಗಿನಕಾಯಿ ಹಾಲು ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ನಾನು ಹೇಳ್ಕೊಟ್ಟಿರುವಂತಹ ಒತ್ತು ಶಾವಿಗೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.